ಬೇಲೆ 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 ಸರ್ ಆ ಕಡೆ ಬನ್ನಿ ಸರ್ ಸರ್ ಕ್ಯಾಮ್ರಾಮನ್ ಸರ್ ಅವ್ರಿಗೆ ಸ್ವಲ್ಪ ಫೋಟೋ ನೋಡಿ ಸರ್ ಸ್ವಲ್ಪ ಸರ್ ಪ್ರೊಫರ್ ಸರ್ ಹಲೋ ರೀ ಬಂದ ತಕ್ಕೊಳ್ರಿ ಈ ಕಡೆ ಬರ್ರಿ ಸರ್ ನೀವು ತಕೊಂಡು ಈ ಕಡೆ ಬರ್ರಿ ಬೇಗ ರೀ ಕ್ಯಾಮ್ರಾಮನ್ ಸರ್ ಬರ್ರಿ ಈ ಕಡೆ ನೀವು ತಗೊಂಡು ಸರ್ ಬರ್ರಿ ಧನ್ಯವಾದ ಸರ್ ಜಲ್ದಿ ಮುಂದೆ ಹೋಗ್ರಿ ಬೇಡ್ರಿ सर हमारे को बोले सर सर बाहर करो ಎಲ್ಲರೂ ಇಲ್ಲ ಮೀಡಿಯಂ ಕಂಟ್ರೋಲ್ ಮಾಡಿ ಇಲ್ಲ 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 ಲೈವ್ ಟೆಲಿಕಾಸ್ಟ್ ವ್ಯೂ ಬೇರೆ ಸರ್ पीछे Excuse me. Sir. ನೀವು ಕಡೆ ಬರ್ರಿ, ನೀವ್ ಯಾಕೆ ಬಂದ್ರಿ ಸರ್?
ಕೈ ಕೈ ಹರಿಯಣ ನಂದಲ್ಲ ಕೈ ಅಣ್ಣ ಒಂದು ಸ್ವಲ್ಪ ನೀವು ಹಿಂದೆ ಬರ್ರಿ ಸರ್. ಇಲ್ರಿ ಇದು ಒಬ್ಬಡ ಯಾರ मैं सभी से अनुरोध करता हूं कि अपने अपने स्थान पर आसीन रहें और इस उत्सव को सम्मानित करें। ಮಾನ್ಯ ಶ್ರೀ ಅಮಿತ್ ಶಾ ಅವರು ಇಲ್ಲಿ ಆಗಮಿಸಲಿದ್ದಾರೆ. ಮಾನ್ಯ ಶ್ರೀ ಅಮಿತ್ ಶಾ ಅವರ ಜೊತೆಗೆ ಗಣ್ಯರೆಲ್ಲರೂ ಆಗಮಿಸಲಿದ್ದಾರೆ. केंद्र गृह मंत्री माननीय श्री अमित शाह जी कुछ ही देर में मंच पर पधारेंगे। The guests have arrived. I request everybody to stand up. The guests have arrived. I request everyone to stand up until they take their seats. अतिथिगण पधारने वाले हैं। मैं सभी से अनुरोध करता हूं कि अपने अपने स्थान पर खड़े हो जाएं। धन्यवाद। Please maintain the decorum of the function. The guests have arrived. Please maintain the decorum of the function. The guests have arrived. मैं सभी से अनुरोध करता हूं कृपया शांति बनाए रखें।
ಗಣ್ಯರೆಲ್ಲರೂ ಆಗಮಿಸಿದ್ದಾರೆ. ಎಲ್ಲರೂ ಚಪ್ಪಾಳೆಯಿಂದ ಸ್ವಾಗತಿಸಬೇಕಾಗಿ ವಿನಂತಿ. ಎಲ್ಲರೂ ಜೋರಾದ ಚಪ್ಪಾಳೆಯಿಂದ ಸ್ವಾಗತಿಸಬೇಕಾಗಿ ವಿನಂತಿ. ಗಣ್ಯರೆಲ್ಲರೂ ಕುಳಿತಿದ್ದಾರೆ. ತಾವು ಆಸೀನರಾಗಬೇಕಾಗಿ ವಿನಂತಿ. I request everybody to kindly take your seats. मैं सभी से अनुरोध करता हूं, कृपया अपने अपने स्थान पर आसीन रहें. धन्यवाद. ಎಲ್ಲರೂ ಶಾಂತರಾಗಬೇಕಾಗಿ ವಿನಂತಿ. ಈಗ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ವಿದ್ಯಾದಾನಂ ಸರ್ವದಾನಂ ಪ್ರದಾನಂ. ವಿದ್ಯೆಯನ್ನ ಧಾರೆ ಎರೆಯುತ್ತಾ ಜ್ಞಾನವನ್ನ ಪಸರಿಸುವ BV ಭೂಮರೆಡ್ಡಿ ತಾಂತ್ರಿಕ ಹಾಗೂ ಅಭಿಯಾಂತ್ರಿಕ ಮಹಾವಿದ್ಯಾಲಯ ಹುಬ್ಬಳ್ಳಿಯ 75 ವರ್ಷಗಳ ಅಮೃತ ಮಹೋತ್ಸವದ ಸಂಭ್ರಮಾಚರಣೆಗೆ ಎಲ್ಲರಿಗೂ ಸ್ವಾಗತ. आज के इस पावन अवसर पर पधारे केंद्रीय गृह मंत्री माननीय श्री अमित शाह जी का व मंच पर उपस्थित सभी विशिष्ट अतिथियों का हम हरित हृदय से स्वागत करते हैं. Now, it's a time-bound tradition to invoke the blessings of Almighty before every benevolent venture. And so, may I call upon Nidhi and team to recite the invocation song composed by Sri Nado Chanveer Kanviji.
ತ್ಯಾಗ ಭೋಗ ಸಮಯೋಗದ ದೃಷ್ಟಿ ಬೆಳವಲ ಮೆಲಕರ ಸುಂದರ ಸೃಷ್ಟಿ ಜ್ಞಾನದ ವಿಜ್ಞಾನದ ಕಲೆ ಐಸಿರಿ ಸಾರೋದಯ ಧಾರಾ ನಗರಿ ಅರಿವೇ ಗುರು ನುಡಿ ಜ್ಯೋತಿರ್ಲಿಂಗ ಅರಿವೇ ಗುರು ನುಡಿ ಜ್ಯೋತಿರ್ಲಿಂಗ ದಯವೇ ಧರ್ಮದ ಮೂಲ ತರಂಗ ವಿಶ್ವ ಭಾರತಿಗೆ ಕನ್ನಡ ದಾರತಿ ಮೊಳಗಲಿ ಮಂಗಳ ಜಯ ಬೇರಿ ಮೊಳಗಲಿ ಮಂಗಳ ಜಯ ಬೇರಿ ಮೊಳಗಲಿ ಮಂಗಳ ಜಯ ಬೇರಿ ಮೊಳಗಲಿ ಮಂಗಳ ಜಯ ಬೇರಿ ಮೊಳಗಲಿ ಮಂಗಳ ಜಯ ಬೇರಿ. Thank you, team, for presenting it melodiously. ಶಿಕ್ಷಣ ಕ್ಷೇತ್ರವನ್ನ ಮೇರುಮಟ್ಟಕ್ಕೇರಿಸಿದ ಕೆಎಲ್ಇ ಸಂಸ್ಥೆಯ ಚೇರ್ಮನ್ನರಾದ ಡಾಕ್ಟರ್ ಪ್ರಭಾಕರ್ ಕೋರಿ ಅವರನ್ನ ಸ್ವಾಗತ ಭಾಷಣ ನೀಡಲು ಕೋರಿಕೊಳ್ತೇನೆ. ಎಲ್ಲರಿಗೆ ನನ್ನ ನಮಸ್ಕಾರಗಳು. ಕೆಎಲ್ಇಯ ಸಪ್ತ ಋಷಿಗಳ ಚೈತನ್ಯಕ್ಕೆ ನಮಸ್ಕರಿಸಿ ಇಂದಿನ ಸಮಾರಂಭ ಮುಖ್ಯ ಅತಿಥಿಗಳ ಆಗಮಿಸಿರುವ ರಾಷ್ಟ್ರ ಕಂಡ ರಾಜಕಾರಣ ಧೀಮಂತ ನಾಯಕರಾದ BJP ಪಕ್ಷದ ವರಿಷ್ಠರು, ಕೇಂದ್ರ ಗೃಹ ವ್ಯವಹಾರ ಸಚಿವರು, ನಮ್ಮ ಕೆಎಲ್ಇ ಸಂಸ್ಥೆ ಹಿತೈಷಿಗಳಾದ ಸನ್ಮಾನ್ ಶ್ರೀ ಅಮಿತ್ ಶಾ ಅವರನ್ನು ಕೆಎಲ್ಇ ಸಂಸ್ಥೆ ಮತ್ತು ಭೂಮರೆಡ್ಡಿ ವಿಶ್ವವಿದ್ಯಾಲಯದಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ತಿರುಪತಿ ವಿಶ್ವ ಧರ್ಮ ಚೈತನ್ಯ ವೇದಿಕೆಯ ಬ್ರಹ್ಮರ್ಷಿ ಗುರುದೇವಿ ಅವರನ್ನು ಈ ಕಾರ್ಯಕ್ರಮದಲ್ಲಿ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಈ ಸಮಾರಂಭದ ಅತಿಥಿಗಳ ಆಗಮಿಸಿರುವ ಈ ಭೂಮರೆಡ್ಡಿಯ ಕಾಲೇಜಿನ ಹಳೆಯ ವಿದ್ಯಾರ್ಥಿಗಳು, ನನ್ನ ಆತ್ಮೀಯರಾದ ಕೆಎಲ್ಇ ಅಭಿಮಾನಿಗಳಾದ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸನ್ಮಾನ್ ಬಸವರಾಜ ಬೊಮ್ಮಾಯಿಯವ್ರನ್ನ ಅತ್ಯಂತ ಪ್ರೀತಿಯಿಂದ ಹೃತ್ವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ನಮ್ಮ ಸಂಸ್ಥೆಯ ಹಳೆಯ ವಿದ್ಯಾರ್ಥಿ, ಭಾರತದ ಸಂಸದೀಯ ವ್ಯವಹಾರಗಳು, ಕಲ್ಲಿದ್ದಲು ಮತ್ತು ಗಣಿ ಸಚಿವರಾದ ಸನ್ಮಾನ್ ಶ್ರೀ ಪ್ರಹ್ಲಾದ್ ಜೋಶಿ ಅವರನ್ನು ತಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಅತಿಥಿಗಳಾಗಿರುವ ನಮ್ಮೆಲ್ಲ ಹಿರಿಯ ನಾಯಕರು, ರಾಜ್ಯದ ರೈತರ ಕಣ್ಮನೆ ನೇರ ನುಡಿಗೆ ಹೆಸರಾದವರು, ನಮ್ಮ ಸಂಸ್ಥೆಯ ಅಭಿಮಾನಿಗಳಾದ ಸನ್ಮಾನ್ BS ಯಡಿಯೂರಪ್ಪ ಅವ್ರನ್ನ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ವೇದಿಕೆ ಮೇಲೆ ಉಪಸ್ಥಿತಿರುವ ನನ್ನ ಆತ್ಮೀಯ ಹಿತೈಷಿಗಳು, ಮಾಜಿ ಮುಖ್ಯಮಂತ್ರಿಗಳಾದ ಹಾಗೂ ಕೆಎಲ್ಇ ಸಂಸ್ಥೆಯ ಮಾಜಿ ವಿದ್ಯಾರ್ಥಿಗಳಾದ ಹಿಂದಿನ ಮುಖ್ಯಮಂತ್ರಿಗಳಾದ ಜಗದೀಶ್ ಶೆಟ್ಟರ್ ಅವ್ರನ್ನ ಅತ್ಯಂತ ಗೌರವದಿಂದ ಸ್ವಾಗತಿಸ್ತೇನೆ. ಸಂಸ್ಥೆಯ ಹಳೆಯ ವಿದ್ಯಾರ್ಥಿಗಳು, ನಮ್ಮ ಸಭಾಪತಿಗಳಾದ ಶ್ರೀ ಬಸವರಾಜ ಹೊರಟ್ಟಿ ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದೀನಿ. BEB ಕಾಲೇಜಿನ ಹಳೆಯ ವಿದ್ಯಾರ್ಥಿ, ಕರ್ನಾಟಕದ ಸರ್ಕಾರದ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರಾದ ಮಾನ್ಯ ಮುರುಗೇಶ್ ನಿರಾಣಿ ಅವ್ರನ್ನ ಎಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಕರ್ನಾಟಕದ ಸರ್ಕಾರದ ಮಂತ್ರಿಗಳು ಮಾನ್ಯ ಶಂಕರ್ ಪಾಟೀಲ್ ಮಣಿಕೊಪ್ಪ ಅವರು, ಇವರು ಕೆಎಲ್ಇ ಸಂಸ್ಥೆಯ ವಿದ್ಯಾರ್ಥಿಗಳು, ಅವ್ರನ್ನೂ ಸ್ವಾಗತ ಮಾಡ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ಕೆಎಲ್ಇ ಸಂಸ್ಥೆಯ ಅಧ್ಯಕ್ಷರಾದ ಶಾಸಕ ಮಿತ್ರರಾದ ಮಾಂತೇಶ್ ಕೌಜಲ್ಗಿ ಅವ್ರನ್ನು ಸ್ವಾಗತ ಮಾಡ್ತಾ ಇದ್ದೀನಿ. ಸರ್, ಐ ಆಮ್ ವೆರಿ ಹ್ಯಾಪಿ ಟು ವೆಲ್ಕಮ್ ಯು ಸರ್. ದಿಸ್ ಸೊಸೈಟಿ has established in the year 1916, almost we have completed 107 years, sir. Today we are running more than 300 colleges and schools in Karnataka, Maharashtra and Delhi. And presently 1,38,000 students are studying in my whole organization, sir. Presently we are running more than 4,400 bed hospital in Belgaum and satellite hospital in Gokak, Ankola, Nippani and Chikkodi. And on last week we inaugurated 400 hospital, 300 bed hospital in Pune also, sir, just on 21st of this month. The most important, sir, this education institution is a totally democratic setup. We have every 5 years election, sir. We have 11,000 members. They elect the
every 5 years 12 people among the 11,000 members. And today we are very proud to say that this institution is totally democratic setup, and I am happy to inform you, sir, this is a place where the highest KLE Society institution has started here. Sir, Bhum Reddy College, come back to Bhum Reddy College. This college has started in 1946 in Gadag. Then they shifted in 1947 to Hubli. This is 75 years old organization. It was earlier in Bombay University. Earlier it was in Bombay University. When it becomes a Karnataka, then it comes to Karnataka University. Presently we have our own university which we are running under this university, KLE Tech. Bhum Reddy is the one. Sir, last 75 years, more than 24,000 engineers are passed from this college, sir. You will find them throughout the world. Any corner of the world, you will find a Bhum Reddy student, sir. Our alumni is so strong. The Socialist Party, first Socialist Party, Mr. Nath Pai was our student, sir. Presently, Padma Bhushan, yesterday, you are honored by Padma Bhushan. Sudha Murthy is our very strong alumni here, sir. And moreover, today, the most popular Chief Minister, Mr. Bommai, was a young student of this Bhum Reddy College. Almost in northern part of Karnataka, we have the maximum politicians have passed from this institution. This is one of the most important education institution. Sir, our 40% institutions are in rural, and 40% institutions were running in loss because it's very small places we are running school, colleges. And we are very happy to say that we have last 26 years, we have almost treated more than 1,20,00,000 patients in the various hospitals, and almost 20,000 open heart surgery we have done. Presently, we are department of changing the heart, liver transplant, kidney transplant, and one of the most important, sir, that the Prime Minister, when he visited in centenary program in Belgaum, they gave me 3 challenges, sir. First challenge, your university must come within 50 number of this country, which we are trying, sir. It reached almost 76 number now. We are trying. Second, sir, the KLE students should contest in Olympic sports, where we are working very hard, and Belgaum is center, Khelo India, the Prime Minister dream. This Khelo India has started in Belgaum. Almost we have 2 subjects we are training these students, sir. Today you have inaugurated the indoor game, which we spend more than 25 crores, and we are going to train the indoor game for the Olympic purpose, sir. And third challenge he has given for the research. We have, in fact, we have one of the best research center in India, and there are 6 collaborators are there. One of the oldest university in US, Thomas Jefferson, is a 200 years old university in Philadelphia. We have biggest partnership in research. We are happy to say that the first in India, we have started India Center in that university to introduce Ayurveda and Indian culture, Indian system in America, where we have already inaugurated the center. Center is going to very, very important in US, sir. With few words, sir, I don't want to take much time, sir. Once again, I'll welcome you. Such a busy person, sir, I know. But a very long time we are waiting to receive you, sir. The Bhum Reddy students are here. They are so happy. I think almost the donors are here, sir. There are so many students, they are waiting for you, sir. Once again, I welcome you, sir. Thank you very much, sir. ಸಮರ್ಥ ಸಾರಥ್ಯದಲ್ಲಿ KLE ಸಂಸ್ಥೆಯನ್ನು ನಡೆಸುತ್ತಿರುವ ತಮಗೆ ಸ್ವಾಗತ ಭಾಷಣ ಕೋರಿದ್ದಕ್ಕಾಗಿ ಧನ್ಯವಾದಗಳು. Flowers are true embodiment of divine warmth, innocence and peace. अब मैं विनम्र निवेदन करता हूं
डॉक्टर प्रभाकर कोरे जी से कि वह केंद्र गृह मंत्री माननीय श्री अमित शाह जी को सम्मानित करें। ಈಗ ನಾನು ಡಾಕ್ಟರ್ ಪ್ರಭಾಕರ್ ಕೋರೆ ಅವರಿಗೆ ನಮ್ಮ ಕರ್ನಾಟಕ ರಾಜ್ಯದ ನೆಚ್ಚಿನ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ಅವರಿಗೆ ಗೌರವದ ಕಾಣಿಕೆಯನ್ನು ಕೊಡಬೇಕಾಗಿ ವಿನಂತಿ. ಇವತ್ತು ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರ ಹುಟ್ಟು ಹಬ್ಬ ಕೂಡ. ಕಾಕತಾಳಿ ಅನ್ನುವಂತೆ ತಮ್ಮ ಹುಟ್ಟು ಹಬ್ಬದಂದು ಅವರು ತಮ್ಮ ಸಂಸ್ಥೆಗೆ ಬಂದಿದ್ದಾರೆ. ಅವರಿಗೆ ನಮ್ಮ ಅಭಿನಂದನೆಗಳು. ಈಗ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ಬ್ರಹ್ಮರ್ಷಿ ಗುರುದೇವರಿಗೆ ಸನ್ಮಾನ ಮಾಡಲು ಕೇಳಿಕೊಳ್ಳುತ್ತೇನೆ. ಈಗ ಕಲ್ಲಿದ್ದಲು ಹಾಗೂ ಗಣಿಗಳ ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ವಿನಂತಿ. ಈಗ ಮಾಜಿ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪನವರಿಗೆ ಪ್ರೀತಿಯ ಕಾಣಿಕೆಯನ್ನು ಕೊಡಬೇಕಾಗಿ ವಿನಂತಿ. ಧನ್ಯವಾದಗಳು ಕೋರೆ ಸರ್. ಈಗ KLE ಸಂಸ್ಥೆಯ ಅಧ್ಯಕ್ಷರಾದ ಮಹಾಂತೇಶ್ ಕೌಜಲ್ಗಿ ಅವರು ವಿಧಾನ ಪರಿಷತ್ತಿನ ಸಭಾಪತಿಗಳಾದ ಶ್ರೀ ಬಸವರಾಜ್ ಹೊರಟ್ಟಿ ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ವಿನಂತಿ. I now request Shri Mantesh Kaujalgi ji, President of KLE Society, to present memento and bouquet to Shri Shankal Patil Munnenkoppa ji, Minister of Textiles and Sugarcane in Karnataka. Now I request sir to present memento and bouquet to Shri Jagdish Shettar ji, former Chief Minister of Karnataka. Now, I request Dr. Ashok Shettar, Vice Chancellor of... Thank you, Mantesh Kaujalgi, sir. I now request Dr. Ashok Shettar, Vice Chancellor of KLE Technological University, to present memento and bouquet to Shri Murgesh Nirani ji, Minister of Large and Medium Scale Industries. Thank you, Ashok Shettar, sir. अब मैं विनम्र निवेदन करता हूं केंद्रीय गृह मंत्री माननीय श्री अमित शाह जी व मंच पर उपस्थित सभी प्रबुद्ध अतिथियों से कि वह ज्ञान रूपी दीप प्रज्वलित कर अमृत महोत्सव का उद्घाटन करें।
I now request today's guest of honor, Shri Prahlad Joshi ji, Minister of Parliamentary Affairs, Coal and Mines of India, to address the gathering. ನಮ್ಮೆಲ್ಲರ ನೆಚ್ಚಿನ ಗೃಹ ಮಂತ್ರಿಗಳು ಸರ್ದಾರ್ ವಲ್ಲಭಭಾಯಿ ಪಟೇಲರ ನಂತರ ಈ ದೇಶದಲ್ಲಿ ಗೃಹ ಮಂತ್ರಿಗಳ ಒಂದು ಬಲವನ್ನು ತಾಕತ್ತನ್ನು ತೋರಿಸಿ ಇಡೀ ದೇಶದಲ್ಲಿ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ಎಲ್ಲೆಂದ್ರೆ ಎಲ್ಲಿ ಬಾಂಬ್ ಸ್ಫೋಟಗಳಾಗ್ತಾ ಇತ್ತು, ಟೆರರಿಸ್ಟ್ ಆಕ್ಟಿವಿಟಿಗಳಾಗ್ತಾ ಇತ್ತು, ಆ ಆರ್ಟಿಕಲ್ 370 ಕಿತ್ತು ಒಗೆಯುವುದರ ಮೂಲಕ ದೇಶಕ್ಕೆ ಈ ದೇಶ ಭಾರತ ಒಂದು ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ಟು ಇವತ್ತು KLE ಸಂಸ್ಥೆಯ ಈ BUB ಕಾಲೇಜಿನ 75ನೇ ವರ್ಷದ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ತಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಅಮಿತ್ ಶಾ ಅವರೇ ಹಾಗೂ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರೇ, ಸನ್ಮಾನ್ಯ ಹಿರಿಯರಾದಂಥ ಯಡಿಯೂರಪ್ಪನವರೇ, ಈ ಸಂಸ್ಥೆಯನ್ನು ಮುಗಿಲೆತ್ತರಕ್ಕೆ ಬೆಳೆಸಿರುವಂಥ ಸನ್ಮಾನ್ಯ ಪ್ರಭಾಕರ್ ಕೋರೆ ಅವರೇ, ಎಲ್ಲ ನಿರ್ದೇಶಕರೇ, ಮಂತ್ರಿಗಳೇ ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯರೇ, ಸಹೋದರ ಸಹೋದರಿಯರೇ, ಸ್ನೇಹಿತರೇ, ನಾನು ಅತ್ಯಂತ ಅಭಿಮಾನದಿಂದ ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಆ ಕಾಲದಲ್ಲಿ 80, 70 ಈ ದಶಕದಲ್ಲಿ ಅಕಸ್ಮಾತಾಗಿ KLE ಸಂಸ್ಥೆಯ ಕಾಲೇಜುಗಳು ಇಲ್ಲಿ ಇರಲಿಲ್ಲ ಅಂತಂದ್ರೆ SSLC ನಂತರ PUC ನಂತರ ನಾವು ಕಾಲೇಜ್ಗೆ ಹೋಗ್ತಾ ಇದ್ವಿಲ್ಲೋ, ಗ್ರಾಜ್ಯುಯೇಟ್ ಆಗ್ತಾ ಇದ್ವಿಲ್ಲೋ ಗೊತ್ತಿಲ್ಲ. ಆದರೆ KLE ಸಂಸ್ಥೆಯ ಸಪ್ತರ್ಷಿಗಳು ಅವತ್ತಿನ ದಿವಸ ವಿಚಾರ ಮಾಡಿದ್ರಿಂದ ಹಲವರು ಇವತ್ತು ಈ ಒಂದು ಕಾಲೇಜುಗಳಲ್ಲಿ, KLE ಸಂಸ್ಥೆಯ ಕಾಲೇಜುಗಳಲ್ಲಿ ನಾವು ಗ್ರಾಜ್ಯುಯೇಟ್ ಆಗಿ ದೇಶದಲ್ಲಿ ನಿಮ್ಮ ಆಶೀರ್ವಾದದಿಂದ ಮೋದಿಯವರ ಮಾರ್ಗದರ್ಶನದಲ್ಲಿ ಸೇವೆಯನ್ನು ಮಾಡ್ತಾ ನಿಮ್ಮ ಮುಂದೆ ಬಂದು ನಿಲ್ಲುವಂಥ ಒಂದು ಅವಕಾಶ ಸಿಕ್ಕಿದೆ ಸ್ನೇಹಿತರೆ. ನಾನು ಭಾಳ ಉದ್ದನೆ ಭಾಷಣ ಮಾಡಲಿಕ್ಕೆ ಹೋಗೋದಿಲ್ಲ. ನಾನು ಇಷ್ಟೇ ಹೇಳೋದು, ಇವತ್ತು KLE ಸಂಸ್ಥೆ ಇದೊಂದು ಕಾಲೇಜು ಯೂನಿವರ್ಸಿಟಿಯಾಗಿ ಬದಲಾವಣೆಯಾಗಿ ಹಲವು ರೀತಿಯ ಬದಲಾವಣೆಯನ್ನು ತಂದಿರುವಂಥ ಸಂದರ್ಭದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ಜಗತ್ತಿನ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಭಾರತ ಬಂದು ನಿಂತಿದೆ ಸ್ನೇಹಿತರೆ. ಇಂಗ್ಲೆಂಡನ್ನು ಹಿಂದಕ್ಕೆ ಹಾಕಿ ಭಾರತ ಇವತ್ತು 5ನೇ ಆರ್ಥಿಕ ಶಕ್ತಿಯಲ್ಲಿರಬೇಕಾದಂಥ ಸಂದರ್ಭದಲ್ಲಿ ಜಗತ್ತಿನಿಂದ ಭಾರತದ ಮೇಲೆ ನಿರೀಕ್ಷೆಗಳು ಬಾಳಿದಾವೆ. ಮೋದಿಯವರ ಮಾರ್ಗದರ್ಶನದಲ್ಲಿ ಇವತ್ತು ಆ ರೀತಿಯ ಬದಲಾವಣೆಗಳು ನಡೀತಾ ಇದ್ದಾವೆ. ಆ ಬದಲಾವಣೆ ಸಂದರ್ಭದಲ್ಲಿ ನಾನು ಇಷ್ಟೇ ಹೇಳೋದು ತಮಗೆ, BUB ಕಾಲೇಜು KLE ಸಂಸ್ಥೆಯವರು ಅನೇಕ ರೀತಿಯ ಫೆಸಿಲಿಟಿಗಳನ್ನು, ಅನೇಕ ರೀತಿಯ ಅನುಕೂಲತೆಗಳನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ. ಇಲ್ಲಿಯೂ ಕೂಡ ಈ BUB ಕಾಲೇಜು ಮತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಸುಮಾರು 300ಕ್ಕೂ ಹೆಚ್ಚು ಸ್ಟಾರ್ಟಪ್ಸ್ಗಳು ಶುರುವಾಗಿದೆ. साहब मैं आपको सिर्फ एक सेंटेंस में इंफॉर्मेशन देना चाहता हूँ. यहाँ जो स्टार्टअप शुरू किया है, स्टार्टअप का एक एनकरेजिंग एक एटमॉस्फेयर KLE सोसाइटी वालों ने शुरू किया है. ओवरऑल हुबली धारवाड़ में 300 नया स्टार्टअप शुरू हो गया है. ये भी एक बहुत बड़ा बात है. ಇಂಥ ಸಂದರ್ಭದಲ್ಲಿ ಜಗತ್ತಿನ ಅಗತ್ಯಗಳನ್ನು, ಯಾಕಂದರೆ ಜಗತ್ತಿನಲ್ಲಿ ಅತ್ಯಂತ ಯುವ ದೇಶವಾಗಿ ಇವತ್ತು ಭಾರತ ಹೊರಹೊಮ್ಮಿದೆ. ಹಾಗಾಗಿ ಜಗತ್ತಿನ ಅವಶ್ಯಕತೆಗಳನ್ನು ಪೂರೈಸುವಂಥ ಒಂದು ಜವಾಬ್ದಾರಿ ಭಾರತದ ಮೇಲಿದೆ. ಆ ಜವಾಬ್ದಾರಿಯನ್ನು ನಿಮ್ಮೆಲ್ಲರ ಮೇಲೆ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಿಶ್ವಾಸದಿಂದ ಅದನ್ನು ಸ್ವೀಕಾರ ಮಾಡಿದ್ದಾರೆ. ಅದನ್ನು ನೀವೆಲ್ಲರೂ ಜಾರಿಗೆ ತರ್ತೀರಿ ಅನ್ನುವಂಥ ಒಂದು ವಿಷಯವನ್ನು ತಮ್ಮ ಮುಂದೆ ಇಡ್ತಾ ಇವತ್ತು ನಾನು ಅಂತಿಮವಾಗಿ ಹೇಳೋದಿಷ್ಟೇ, ಇವತ್ತು 75ನೇ ವರ್ಷದ ಜಯಂತಿ ಸನ್ಮಾನ್ಯ ಅಮಿತ್ ಶಾ ರಂಥ ಒಬ್ಬ ಧೀಮಂತ ನಾಯಕನಿಂದ ಇವತ್ತು ಉದ್ಘಾಟನೆ ಆಗಿರೋದು ನಮ್ಮೆಲ್ಲರ ಸೌಭಾಗ್ಯ ಅಂತ ಭಾವಿಸ್ತೇನೆ ನಾನು. ಎಷ್ಟು ವರ್ಷದಿಂದ ಯಾರೂ ಕನಸು ಕಂಡಿರಲಿಲ್ಲ ಆರ್ಟಿಕಲ್ 370 ಹೋಗ್ತದೆ ಅಂಥೇಳಿ. ನಾವು ಲೋಕಸಭೆಯಲ್ಲಿ ಇನ್ನೂ ಚರ್ಚೆ ಶುರು ಮಾಡೋಕ್ಕಿಂತ ಮೊದಲನೇ 10 ಸರ್ತೆ ಮೋದಿ ಆರಿಸಿ ಬಂದರು ಆರ್ಟಿಕಲ್ 370 ರದ್ದಾಗುವುದಿಲ್ಲ, ಕಾಶ್ಮೀರ್ ಸಂಪೂರ್ಣವಾಗಿ ಭಾರತದಲ್ಲಿ ವಿಲೀನ ಆಗುವುದಿಲ್ಲ ಅಂತ ಹೇಳಿದಂಥದ್ದನ್ನು ಅದನ್ನು ಮೋದಿಯವರ ಮಾರ್ಗದರ್ಶನದಲ್ಲಿ ಅದು ಸಾಧಿಸಿ ತೋರಿಸಿ ಆ ಉಗ್ರರಿಗೆ
ಆ ಪಾಕಿಸ್ತಾನಿ ಏನು ಉಗ್ರರು ನಮ್ಮಲ್ಲಿ ಒಳಗೆ ಬರ್ತಾ ಇದ್ರು ಅವ್ರಿಗೊಂದು ಬಲವಾದ ಪೆಟ್ಟು ಕೊಟ್ಟಿದ್ರು, ಅದು ಅಮಿತ್ ಶಾ ಅವರು ಸ್ನೇಹಿತರೆ, ಅಮಿತ್ ಶಾ ಅವರು. ಅಂತ ಅಮಿತ್ ಶಾ ಅವರು ಬಂದು ಇವತ್ತು CAA ಜಾರಿ ಇರಬಹುದು, ಟೆರರಿಸ್ಟ್ಗಳ ಬಗ್ಗೆ ಅತ್ಯಂತ ಕಠಿಣವಾದಂತಹ UPA ಕಾನೂನು ಇರಬಹುದು, ಈ ಎಲ್ಲ ಕಾನೂನುಗಳನ್ನು ಜಾರಿಗೆ ತಂದು ದೇಶದಲ್ಲಿ ಸುರಕ್ಷಿತವಾದಂತಹ ವಾತಾವರಣ ನಿರ್ಮಾಣ ಮಾಡಿ ಜಗತ್ತಿನಲ್ಲಿ ಭಾರತದ ಗೌರವವನ್ನು ಹೆಚ್ಚು ಮಾಡಿರುವಂತಹ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಮತ್ತು ಅದನ್ನು ಎಕ್ಸಿಕ್ಯೂಟ್ ಮಾಡಿರುವಂತಹ ಅಮಿತ್ ಶಾ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ತಾವೆಲ್ಲರೂ ಸ್ವಾಗತಿಸಬೇಕು ಅನ್ನುವಂತಹ ವಿನಂತಿಯೊಂದಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. Thank you, sir. ನುಡಿದರೆ ಮುತ್ತಿನ ಹಾರದಂತಿರಬೇಕು ಎಂಬ ಅನ್ವರ್ಥಕ್ಕೆ ಅನುಗುಣವಾದಂತೆ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪನವರಿಗೆ ಮಾತನಾಡಲು ವಿನಂತಿಸಿಕೊಳ್ತೇನೆ. ವೇದಿಕೆ ಮೇಲೆ ಸಾನ್ನಿಧ್ಯವನ್ನು ವಹಿಸಿರುವಂಥ ಪರಮಪೂಜ್ಯ ಶ್ರೀ ಬ್ರಹ್ಮರ್ಷಿ ಗುರುದೇವರ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ, ಯಾರ ಹೆಸರನ್ನು ಕೇಳಿದಾಗ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ನೆನಪಾಗುತ್ತೋ ಅಂಥ ಕೇಂದ್ರದ ಗೃಹ ಸಚಿವರಾದಂಥ ನಮ್ಮ ಗೌರವಾನ್ವಿತ ಅಮಿತ್ ಶಾಜಿಯವರು ಇಲ್ಲಿ ಬಂದಿರುವಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾನು ಭಾವಿಸಿದ್ದೇನೆ. ಅವರುಗಳ ಮಾತನ್ನು ಕೇಳೋಕ್ಕೆ ನೀವು ಕಾತರಾಗಿದ್ದೀರಾ. ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರೇ, ಕೇಂದ್ರದ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರೇ, ವಿಧಾನ ಪರಿಷತ್ ಸಭಾಪತಿಗಳಾದ ಬಸವರಾಜ ಹೊರಟ್ಟಿ ಅವರೇ, ಮಾಜಿ ಮುಖ್ಯಮಂತ್ರಿಗಳು ಜಗದೀಶ್ ಶೆಟ್ಟರೆ, ಸಚಿವರಾದಂಥ ಮುರುಗೇಶ್ ನಿರಾಣಿ ಅವರೇ, ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರೇ, ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮೆಲ್ಲರ ಹಿರಿಯರಾದಂಥ ಪ್ರಭಾಕರ್ ಕೋರೆ ಅವರೇ, KLE ಸಂಸ್ಥೆ ಅಧ್ಯಕ್ಷರು, ಅಶೋಕ್ ಶೆಟ್ಟರ್ ಅವರೇ, ಮಹಾಂತೇಶ್ ಕೌಜುಲಿ ಅವರೇ, ನಿಸ್ವಾರ್ಥತೆಯಿಂದ ಮಾಡಿದ ಒಂದು ದಾನ ಸಾಮಾಜಿಕವಾಗಿ ಯಾವ ರೀತಿಯಲ್ಲಿ ಪರಿಣಾಮವನ್ನು ಬೀರಬಹುದು ಎಂಬುದಕ್ಕೆ ಇಡೀ ಕರ್ನಾಟಕಕ್ಕೆ ಮುಕುಟಪ್ರಾಯವಾಗಿರುವಂಥ BV ಭೂಮರೆಡ್ಡಿ ಇಂಜಿನಿಯರಿಂಗ್ ಕಾಲೇಜ್ ಒಂದು ಉತ್ತಮವಾದ ಉದಾಹರಣೆಯಾಗಿದೆ. ಉತ್ತರ ಕರ್ನಾಟಕದ ಅಂದಿನ ಆರ್ಥಿಕ ಹಾಗೂ ಸಾಮಾಜಿಕ ಅಂಶಗಳನ್ನು ತಿಳಿದವರು ವಿರಳ. ಅಂದಿನ ದಿನಗಳಲ್ಲಿ ಉನ್ನತ ಶಿಕ್ಷಣ ಪಡೆಯುವುದು, ಅದರಲ್ಲೂ ತಾಂತ್ರಿಕ ಶಿಕ್ಷಣ ಪಡೆಯುವುದು ಎಂದರೆ ದೂರದ ಪುಣೆ, ಮುಂಬೈ ಅಥವಾ ಬೆಂಗಳೂರು ಬರಬೇಕಾಗಿತ್ತು. ಅಂತಹ ದಿನಗಳಲ್ಲಿ ಉತ್ತರ ಕರ್ನಾಟಕದಲ್ಲಿ ತಾಂತ್ರಿಕ ವಿದ್ಯಾನಿಲಯವನ್ನು ಸ್ಥಾಪಿಸೋದ್ರ ಮೂಲಕ ದಿವಂಗತ ಶ್ರೀ BV ಭೂಮರೆಡ್ಡಿ ಅವರು ಈ ಭೂಮಿಯನ್ನು KLE ಸಂಸ್ಥೆಗೆ ದಾನ ಮಾಡಿದರು. ಈ 75 ವರ್ಷಗಳಲ್ಲಿ KLE ಸಂಸ್ಥೆ ಶಿಕ್ಷಣ ರಂಗದಲ್ಲಿ ಮಾಡಿದ ಸಾಮಾಜಿಕ ಕ್ರಾಂತಿ ಎಲ್ಲರಿಗೂ ಗೊತ್ತಿರುವ ವಿಚಾರ. ಇಲ್ಲಿ ಶಿಕ್ಷಣ ಪಡೆದ ಹಲವಾರು ವಿದ್ಯಾರ್ಥಿಗಳು ಜಗತ್ತಿನ ಮುಂಚೂಣಿಯಲ್ಲಿರುವ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ದೇಶದ ಕೀರ್ತಿ ಪತಾಕೆಯನ್ನು ಎತ್ತರಕ್ಕೆ ಹರಿಸಿದ್ದಾರೆ. ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಕಾಲೇಜಿನ BV ಭೂಮರೆಡ್ಡಿ ಕಾಲೇಜ್ ಒಂದು ವಿಶ್ವವಿದ್ಯಾನಿಲಯಕ್ಕಾಗಿ ಪರಿವರ್ತನೆಗೊಂಡಿದೆ. ಇದಕ್ಕಾಗಿ KLE ಸಂಸ್ಥೆ ಆಡಳಿತ ಮಂಡಳಿಯನ್ನು ವಿಶೇಷವಾಗಿ ಅಭಿನಂದಿಸ್ತೇನೆ. ಬಂಧುಗಳೇ, ಪ್ರಭಾಕರ್ ಕೋರೆ ಅವರು ದೇಶದ ಉದ್ದಗಲಕ್ಕೆ ಶಿಕ್ಷಣ ಸಂಸ್ಥೆಗಳನ್ನು ತೆರೆಯೋದ್ರ ಮೂಲಕ ಒಂದು ಆದರ್ಶಪ್ರಾಯವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸಿ, ಉಳಿದ ಹಿರಿಯರ ಮಾತನ್ನು ಕೇಳಕ್ಕೆ ತಾವು ಕಾತುರರಾಗಿದ್ದರೆ ಹೆಚ್ಚು ಸಮಯ ತಗೊಳ್ಳಲ್ಲ. ತಮ್ಮೆಲ್ಲರಿಗೂ ವಂದನೆ, ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಮಸ್ಕಾರ. ಮಾತನಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ನಾಡ ಕಟ್ಟುವ ಹೆಗ್ಗುರಿಯನ್ನ ಮುಂದಿಟ್ಟುಕೊಂಡ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ಅವರನ್ನ ಮಾತನಾಡಲು ಕೋರಿಕೊಳ್ತೇನೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಇಂದು ಆಯಿತು, ಪಾರ್ಟಿ ಕೊಡೋಣ, ಖಂಡಿತ ಕೊಡೋಣ. ಎಲ್ಲ ಆತ್ಮೀಯರೇ,
BVB ಇಂಜಿನಿಯರಿಂಗ್ ಸಂಸ್ಥೆ ಅಮೃತ ಮಹೋತ್ಸವವನ್ನು ಆಚರಣೆ ಮಾಡುತ್ತಿರುವಂಥ ಈ ಶುಭ ಸಂದರ್ಭದಲ್ಲಿ ನಮ್ಮ ನಡುವೆ ಕೇಂದ್ರದ ಗೃಹ ಸಚಿವರು, ದಿಟ್ಟ ಧೀಮಂತ ನಾಯಕರು, ಭಾರತದ ಆಂತರಿಕ ಸುರಕ್ಷತೆಯನ್ನು ಸಂಪೂರ್ಣವಾಗಿ ಬಲಗೊಳಿಸಿರುವಂಥವರು, ಒಂದೇ ಮಾತಲ್ಲಿ ಹೇಳಬೇಕಾದ್ರೆ ಭಾರತವನ್ನು ಟೆರರಿಸ್ಟ್ ಮುಕ್ತವಾಗಿ, ನಕ್ಸಲೈಟ್ ಮುಕ್ತವಾಗಿ ಮಾಡಿರುವಂಥ ಉಕ್ಕಿನ ಮನುಷ್ಯ ಅಮಿತ್ ಶಾಜಿ ಅವರು ಈ ಸಂಸ್ಥೆಗೆ ಅಮೃತ ಮಹೋತ್ಸವಕ್ಕೆ ಬಂದಿದ್ದು ನಮಗೆಲ್ಲರಿಗೂ ಕೂಡ ಭಾಳ ಸಂತೋಷ ತಂದಿದೆ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ನಮ್ಮ KLE ಸಂಸ್ಥೆಯ ಚೇರ್ಮನ್ರು, ಹಿರಿಯರು KLE ಸಂಸ್ಥೆಯನ್ನು ವಿಸ್ತೃತವಾಗಿ ಬೆಳೆಸಿ ಇಡೀ ಭಾರತ ದೇಶದಲ್ಲಿ ಅತ್ಯಂತ ಪ್ರಮುಖ ಶಿಕ್ಷಣ ಸಂಸ್ಥೆಯಲ್ಲಿ ಒಂದಾಗಿ ಮಾಡಿರುವಂಥ ನಮ್ಮ ಅತ್ಯಂತ ಅಭಿಮಾನಿಗಳಾದಂಥ ಪ್ರಭಾಕರ್ ಕೋರೆ ಅಣ್ಣವರೇ ಮತ್ತು ವೇದಿಕೆ ಮೇಲಿರುವಂಥ ಬ್ರಹ್ಮಶ್ರೀ ಗುರುಜಿಯವರೇ, ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರು, ಕರ್ನಾಟಕದ ಕಣ್ಮಣಿ ಅಭಿವೃದ್ಧಿ ಹರಿಕಾರರಾದಂಥ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪ ಸಾಹೇಬ್ರೆ, ಕೇಂದ್ರದ ಸಚಿವರು, ಹುಬ್ಬಳ್ಳಿಯವರೇ ಆದ ಮತ್ತು KLEಯ ವಿದ್ಯಾರ್ಥಿಗಳಾದ, ಕೇಂದ್ರದಲ್ಲಿ ಕರ್ನಾಟಕವನ್ನು ಅತ್ಯಂತ ಸಮರ್ಥವಾಗಿ ನಿಭಾಯಿಸ್ತಿರುವಂಥ ಆತ್ಮೀಯರಾದಂಥ ಪ್ರಹ್ಲಾದ್ ಜೋಶಿಯವರೇ ಹಾಗೂ ಈ ವೇದಿಕೆ ಮೇಲಿರುವಂಥ ಹಿಂದಿನ ಮುಖ್ಯಮಂತ್ರಿಗಳು, ಹುಬ್ಬಳ್ಳಿಯವರೇ ಆದಂಥ ಆತ್ಮೀಯರಾದಂಥ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರೇ, ವಿಧಾನ ಪರಿಷತ್ತಿನ ಅಧ್ಯಕ್ಷರು, ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರಾದಂಥ ಬಸವರಾಜ ಹೊರಟ್ಟಿಯವರೇ, ನನ್ನ ಸಚಿವ ಸಂಪುಟದ ಸಹೋದ್ಯೋಗಿಗಳು, ಆತ್ಮೀಯರಾದಂಥ ಈ ಸಂಸ್ಥೆಯ ವಿದ್ಯಾರ್ಥಿಗಳಾದಂಥ ಮುರುಗೇಶ್ ನಿರಾಣಿಯವರೇ ಹಾಗೂ ಇನ್ನೊಬ್ಬ ಸಚಿವ ಮಿತ್ರರಾದಂಥ ಶಂಕರಗೌಡ ಮುನೇನಕೊಪ್ಪ ಅವರೇ, ಅಶೋಕ್ ಶೆಟ್ಟರ್ ಅವರೇ, KLE ಸೊಸೈಟಿಯ ಎಲ್ಲ ನಿರ್ದೇಶಕ ಮಂಡಳಿಯ ಸದಸ್ಯರೇ, ಹಿರಿಯರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮಾಧ್ಯಮದ ಸ್ನೇಹಿತರು, ನಿಮ್ಮನ್ನೆಲ್ಲ ನೋಡಿದಾಗ ಭಾಳ ಸಂತೋಷ ಆಗ್ತದೆ. ಆದರೆ ಒಂದು ಸ್ವಲ್ಪ ಹೊಟ್ಟೆ ಕಿಚ್ಚು ಆಗ್ತದೆ. ಇಲ್ಲಿ ಕೂತ್ಕೊಳ್ಳೋಕ್ಕಿಂತ ಅಲ್ಲಿ ಕೂತ್ಕೊಂಡ್ರೆ ಭಾಳ ಚೆನ್ನಾಗಿತ್ತು ಅನ್ನಿಸ್ತಾ ಇದೆ ನನಗೆ. ಯಾಕಂದರೆ ಅಲ್ಲಿ ಕೂತಾಗಿರುವಂಥ ಮಜಾ ಇಲ್ಲಿ ಕೂತಾಗಿ ಬರೋದಿಲ್ಲ. ಇದು BVB ಕಾಲೇಜಿನಲ್ಲಿ ನಮ್ಮ ಅನುಭವ. ಎರಡನೇದಾಗಿ ಈ ಸಂಸ್ಥೆ ಇಷ್ಟು ಅದ್ಭುತವಾಗಿ ಎಲ್ಲ ಫೀಲ್ಡಲ್ಲಿ ಉತ್ತಮವಾಗಿ ಬೆಳೆದಿದೆ. ಕ್ಯಾಂಪಸ್ ಭಾಳ ಉತ್ತಮವಾಗಿದೆ. ನಾನು ವಿಶೇಷವಾಗಿ ನಮ್ಮ ಚೇರ್ಮನ್ರಂಥ ಪ್ರಭಾಕರ್ ಕೋರೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮತ್ತು ನಮ್ಮ ವೈಸ್ ಚಾನ್ಸಲರ್ ಅಂತ ಅಶೋಕ್ ಶೆಟ್ಟರ್ ಅವರಿಗೆ ವಿಶೇಷವಾಗಿರುವಂಥ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಏನು ಅನ್ನಿಸ್ತದೆ ಅಂದರೆ ಕ್ಯಾಂಪಸ್ಸಿಗೆ ಬಂದಾಗ ಈಗ ನಾವು ಇಲ್ಲಿ ವಿದ್ಯಾರ್ಥಿ ಆಗಬೇಕಾಗಿತ್ತು ಅನ್ನಿಸ್ತಾ ಇದೆ. ಅವತ್ತು ಕೇವಲ ಸಿವಿಲ್, ಮೆಕ್ಯಾನಿಕಲ್ ಮತ್ತು ಇಲೆಕ್ಟ್ರಿಕಲ್ ಬಿಟ್ಟರೆ ಇನ್ನೊಂದು ಇರಲಿಲ್ಲ. ನಮ್ಮ ಖಾನಾಪುರಿ ಗುರುಗಳು ಪ್ರಿನ್ಸಿಪಾಲ್ರಿದ್ದರು, ದೋತರದ್ ಸರ್ ಅವರಿದ್ದರು, ಮ್ಯಾಥಮೆಟಿಕ್ಸ್ ಶೇಡ್ಬಾಳ್ ಸರ್ ಅವರಿದ್ದರು, ಹಾಗೆ ವಿಶ್ವನಾಥ್ ಅವರಿದ್ದರು, ದೇಸಾಯಿ ಅವರಿದ್ದರು. ಬಹಳ ಜನ ನೆನಪಾಗ್ತದೆ ಇಲ್ಲಿ ಬಂದಾಗ. ನಮ್ಮ ವಿದ್ಯಾರ್ಥಿಯ ಜೀವನ ಭಾಳ ಅದ್ಭುತವಾದಂಥ ಒಂದು ಘಟಕ. ಮತ್ತು BVB ಕ್ಯಾಂಟೀನ್ ನಮ್ಮ ಫೇವ್ರೇಟ್ ಪ್ಲೇಸ್ ಅದು. ಈಗ ಸ್ವಲ್ಪ ಬೇರೆ ಆಗಿದೆ, ಮೊದಲೆಲ್ಲ ಭಾಳ ಚೆನ್ನಾಗಿತ್ತು. ಈಗ ಶೆಟ್ಟರ್ ಸರ್ ಅದನ್ನೆಲ್ಲ ರಿಸ್ಟ್ರಿಕ್ಷನ್ ಮಾಡಿಬಿಟ್ಟಿದ್ದಾರೆ. ಕ್ಯಾಂಟೀನಲ್ಲಿ ಬೋಂಡಾ ಸೂಪ್ ಭಾಳ ಚೆನ್ನಾಗಿರ್ತಿತ್ತು ಅವಾಗ. ಬಂಧುಗಳೇ, ಭಾರತ ದೇಶ ವಿಶ್ವದಲ್ಲಿ ಅತ್ಯಂತ ಸದೃಢವಾಗಿ, ಸುರಕ್ಷಿತವಾಗಿ, ಆರ್ಥಿಕವಾಗಿ ಬೆಳೆಯುತ್ತಿರುವಂಥ ಒಂದು ರಾಷ್ಟ್ರ. ನಾವು ಅಮೃತ ಮಹೋತ್ಸವವನ್ನು ಮಾಡಿದ್ದೇವೆ. ನಮ್ಮ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಜಿಯವರು ಅಮೃತ ಕಾಲ ಅಂತ ಹೇಳಿದ್ದಾರೆ.
ಮುಂದಿನ 25 ವರ್ಷ ಭಾರತದ ಒಂದು ವರ್ಷಗಳಾಗಿದ್ದಾವೆ. ಅದರಲ್ಲಿ ಯುವಕರ ಪಾತ್ರ ಬಹಳ ಮುಖ್ಯವಾಗಿದೆ. ಅದರಲ್ಲೂ ಟೆಕ್ನಿಕಲಿ ಮತ್ತು ಸ್ಕಿಲ್ಡ್ ಯುವಕರ ಪಾತ್ರ ಬಹಳ ಮುಖ್ಯವಾಗಿದೆ. BEB ಕಾಲೇಜು KLE ಸಂಸ್ಥೆ ಭಾರತದ ನವ ಭಾರತ ನಿರ್ಮಾಣದಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸೋದಕ್ಕೆ ಎಲ್ಲ ಸಾಧ್ಯತೆಗಳಿದೆ, ಸಿದ್ಧತೆಗಳನ್ನು ಕೂಡ ಮಾಡಿದ್ದಾರೆ. ನನಗೆ ಅತ್ಯಂತ ಸಂತೋಷ, ಅಭಿಮಾನ ಆಗ್ತದೆ. ಬರುವಂಥ 25 ವರ್ಷ ಇದು ಇಡೀ ದೇಶ ಕಟ್ಟೋದ್ರಲ್ಲಿ ಪ್ರಮುಖ ಸಂಸ್ಥೆಯಾಗಿ ಹೊಮ್ಮುರಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ನಾವು ಬದುಕಿನಲ್ಲಿ ಎಷ್ಟೇ ದೊಡ್ಡವರಾದರೂ ಕೂಡ ನಾವು ಕಲಿತಂಥ ಶಾಲೆ, ನಾವು ಕಲಿತಂಥ ಕಾಲೇಜು, ನಮ್ಮ ಕಲಿಸಿದಂಥ ಗುರುಗಳನ್ನು ಎಂದೂ ಕೂಡ ನಾವು ಮರಿಬಾರ್ದು. ಅದು ನಮ್ಮ ಧರ್ಮ, ಅದು ನಮ್ಮ ಧರ್ಮ. ಅದನ್ನು ನಾವೆಲ್ಲರೂ ಕೂಡ ನಿಭಾಯಿಸಬೇಕು. ಮತ್ತು ಈ ಸಂಸ್ಥೆಗೆ ಏನೆಲ್ಲ ವಾಪಸ್ ಕೊಡೋಕ್ಕೆ ಸಾಧ್ಯ ಇದೆ ನಮ್ಮ ಸ್ಥಾನಮಾನ ಗೌರವಗಳಿಂದ, ಅದನ್ನೆಲ್ಲವನ್ನು ಕೊಡೋದಕ್ಕೆ ನಾವೆಲ್ಲರೂ ಪ್ರಾಮಾಣಿಕವಾದಂಥ ಪ್ರಯತ್ನಗಳನ್ನು ಮಾಡಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಾಗ ಹೇಳಿ, ಕರ್ನಾಟಕ ಅತ್ಯಂತ ಪ್ರಗತಿಪರವಾಗಿರುವಂಥ ಒಂದು ರಾಜ್ಯ. ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು $5 ಟ್ರಿಲಿಯನ್ ಎಕಾನಮಿ ಬಗ್ಗೆ ಏನು ಹೇಳಿದ್ದಾರೆ, ಅದರಲ್ಲಿ $1 ಟ್ರಿಲಿಯನ್ ನಮ್ಮ ಕರ್ನಾಟಕದಿಂದ 2025ವರೆಗೂ ಸಾಧನೆಯನ್ನು ಮಾಡಬೇಕಂತ ಹೇಳಿ ಈಗಾಗಲೇ ನಾವು ಕ್ರಮಗಳನ್ನು ಪ್ರಾರಂಭ ಮಾಡಿದ್ದೇವೆ. ಆರ್ಥಿಕವಾಗಿ ಒಂದು ರಾಜ್ಯ ಬೆಳೆದರೆ ಶೈಕ್ಷಣಿಕವಾಗಿ, ಆರೋಗ್ಯದಿಂದ ಎಲ್ಲ ರೀತಿ ಬೆಳೀತದೆ. ನಮ್ಮ ಯುವಕರ ಕೈಗೆ ಕೆಲಸ ಸಿಗ್ತದೆ, ಒಂದು ಸ್ವಾವಲಂಬನೆಯ ಸ್ವಾಭಿಮಾನವನ್ನು ಬದುಕೋದಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಸರ್ಕಾರ ಹಲವಾರು ಕ್ರಮಗಳನ್ನು ತೆಗೆದುಕೊಂಡಿದೆ. ಅಷ್ಟೇ ಅಲ್ಲ, ಇನೋವೇಷನ್ನಲ್ಲಿ ಕರ್ನಾಟಕ ಇಡೀ ದೇಶದಲ್ಲಿ ನಂಬರ್ 1. FDI ಇನ್ವೆಸ್ಟ್ಮೆಂಟ್, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇಡೀ ದೇಶದಲ್ಲಿ ಕರ್ನಾಟಕ ನಂಬರ್ 1 ಆಗಿದೆ. ಮೊದಲನೆಯ ಸೆಮಿಕಂಡಕ್ಟರ್ ಪಾಲಿಸಿ ತಂದಿರುವಂಥದ್ದು ಕರ್ನಾಟಕ. ಮೊದಲನೆಯ R&D ಪಾಲಿಸಿ ನಮ್ಮ ಅಶೋಕ್ ಶೆಟ್ಟರ್ ಅವರ ಚೇರ್ಮನ್ಶಿಪ್ನಲ್ಲಿ ಹೊಸ R&D ಪಾಲಿಸಿಯನ್ನು ಕರ್ನಾಟಕದಲ್ಲಿ ನಾವು ತಂದಿದ್ದೇವೆ. ಫಸ್ಟ್ ಟೈಮ್ ಎಂಪ್ಲಾಯ್ಮೆಂಟ್ ಪಾಲಿಸಿ ಕರ್ನಾಟಕದಲ್ಲಿ ನಾವು ತಂದಿದ್ದೇವೆ. ಹೀಗೆ ಪ್ರಗತಿಪರವಾಗಿರುವಂಥ ವಿಚಾರಗಳನ್ನು ನಮ್ಮ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರದ ಜೊತೆಗೂಡಿ ಈ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇದೇ ಡಬಲ್ ಇಂಜಿನ್ ಸರ್ಕಾರದ ಮಹತ್ವ. ಕೇಂದ್ರ ಮತ್ತು ರಾಜ್ಯ ಇಡೀ ದೇಶ ಕಟ್ಟಲು, ನಾಡು ಕಟ್ಟಲು ಒಂದಾಗಿ ಕೆಲಸವನ್ನು ಮಾಡಿದರೆ ಖಂಡಿತವಾಗೂ ಅದು ಯಶಸ್ವಿ ಆಗ್ತದೆ. ಯಶೋಗಾಥೆಯ ಪಥದಲ್ಲಿ ನಾವು ಮುಂದೆ ಹೊರಿತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಾಗ ಹೇಳಿ, ಅಮಿತ್ ಜಿಯವ್ರ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಬೇಕು. ಅವರು ಗೃಹ ಸಚಿವರಾದ ಮೇಲೆ ಗೃಹ ಇಲಾಖೆಯಲ್ಲಿ ಬಹಳ ದೊಡ್ಡ ಬದಲಾವಣೆಯನ್ನು ಮಾಡಿದ್ದಾರೆ. ಸೈಂಟಿಫಿಕ್ ಇನ್ವೆಸ್ಟಿಗೇಷನ್, ಸೈಬರ್ ಕ್ರೈಮ್ ಇನ್ವೆಸ್ಟಿಗೇಷನ್ ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದಾರೆ. ಇವತ್ತು ನಮ್ಮ ಕರ್ನಾಟಕಕ್ಕೆ ಇವತ್ತು ಫೋರೆನ್ಸಿಕ್ ಲ್ಯಾಬಿನ ಯೂನಿವರ್ಸಿಟಿಯನ್ನು ಇವತ್ತು ಕರ್ನಾಟಕಕ್ಕೆ ಕೊಟ್ಟವರು ನಮ್ಮ ಅಮಿತ್ ಶಾ ಜಿಯವರು. ಅವ್ರಿಗೆ ಅಭಿನಂದನೆಗಳನ್ನು ನಮ್ಮ ಕರ್ನಾಟಕ ಸರ್ಕಾರ ಪರವಾಗಿ, ಜನತೆ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸೋಕ್ಕೆ ಇಚ್ಛೆ ಪಡ್ತೇನೆ. ನಾನು ದೊಡ್ಡ ಒಂದು ಮುಂದಿನ ದಿನಗಳಲ್ಲಿ ಭಾಳ ದೊಡ್ಡ ಸೈಂಟಿಫಿಕ್ ಅಪ್ರೋಚ್ ಟುವರ್ಡ್ಸ್ ಕ್ರೈಮ್ ಸೊಲ್ಯೂಷನ್ ಅದರಿಂದ ಆಗಕ್ಕೆ ಸಾಧ್ಯ ಇದೆ. ಗುಜರಾತ್ನಲ್ಲಿ ಅವರು ಏನು ಮಾಡಿದ್ದಾರೆ ಅಂಥದ್ದೇ ಒಂದು ಮಾಡೆಲನ್ನು ಇವತ್ತು ನಮ್ಮ ಕರ್ನಾಟಕಕ್ಕೆ ಇವರು ಕೊಡ ಮಾಡಿದ್ದಾರೆ. ಅದರ ಅಲ್ಲದೆ ಇವತ್ತು ನಮ್ಮ ಹೆಣ್ಣು ಮಕ್ಕಳ ಸೇಫ್ಟಿಗೆ ಇವತ್ತು ಸುಮಾರು 700 ಕೋಟಿ ರೂಪಾಯಿಯನ್ನು ಕೊಟ್ಟು ನಮ್ಮ ಇಡೀ ಕರ್ನಾಟಕದಲ್ಲಿ ವುಮನ್ ಸೇಫ್ಟಿಗೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಬೆಂಗಳೂರಿನಲ್ಲಿ ಇವತ್ತು ನಮಗೆ 450 ಕೋಟಿ ರೂಪಾಯಿಯ ಯೋಜನೆಯನ್ನು ನಮಗೆ ಇವತ್ತು ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ. ಈಗ ಅವರು ಸಹಕಾರ ಸಚಿವರಾಗಿದ್ದಾರೆ. ಸಹಕಾರ ಪ್ರಥಮ ಬಾರಿ ನಮ್ಮ ಮೋದಿಯವರ ಸರ್ಕಾರ ಸಹಕಾರಕ್ಕೆ ಹೊಸ ಇಲಾಖೆಯನ್ನು ಮಾಡಿ ಸನ್ಮಾನ್ ಅಮಿತ್ ಶಾ ಜಿ ಅವರಿಗೆ ಅಲ್ಲಿ ಮುಖ್ಯಸ್ಥರನ್ನು ಮಾಡಿದ್ರಿಂದ ಬರುವಂಥ ದಿನಗಳಲ್ಲಿ ಸಹಕಾರದಲ್ಲಿ ದೊಡ್ಡ ಕ್ರಾಂತಿ ಆಗಲಿದೆ. ಸಹಕಾರ ದೊಡ್ಡ ಶಕ್ತಿಯಾಗಿ ಬರಲಿದೆ. ಗುಜರಾತ್ ಮತ್ತು ಕರ್ನಾಟಕ ದೊಡ್ಡ ಪಾತ್ರವನ್ನು ಬರುವಂಥ ದಿನಗಳಲ್ಲಿ ಅದು ವಹಿಸ್ತದೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. KLE ಸೊಸೈಟಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ. ಗುಣಾತ್ಮಕವಾದಂಥ ಶಿಕ್ಷಣವನ್ನು ಕೊಡ್ತಾ ಇದ್ದೀರಿ. ನಮ್ಮ ಪ್ರಹ್ಲಾದ್ ಜೋಶಿಯವರು ಮತ್ತೆಲ್ಲರ ನಿರೀಕ್ಷೆಯಂತೆ ಇದನ್ನು R&D ಸೈಂಟಿಫಿಕ್ ರಿಸರ್ಚ್ ಸೆಂಟರ್ಗಳನ್ನು ಇದರ ನೇತೃತ್ವದಲ್ಲಿ ತಾವು ಮಾಡೋದು ಬಹಳ ಮುಖ್ಯ. ಪ್ರಭಾಕರ್ ಕೋರೆಯವರು ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ. ಅದನ್ನು ನಿಭಾಯಿಸಿಕೊಂಡು ಮುಂದೆ ಹೋಗುವಂಥದ್ದು ಬಹಳ ಮುಖ್ಯ. ಆ ಕೆಲಸ ಮಾಡುವಂಥ ಶಕ್ತಿ KLE ಸೊಸೈಟಿಗಿದೆ, BEB ಕಾಲೇಜಿದೆ. BEB ಕಾಲೇಜಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು
ಸೆಂಟನರಿ ಸೆಲೆಬ್ರೇಷನ್ನಲ್ಲಿ ನಾವು ನೀವು ಕೂಡ ಭಾಗವಹಿಸೋಣ ಅಂತ ಈ ಸಂದರ್ಭದಾಗ ಹೇಳಿ ತಮ್ಮೆಲ್ಲರೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಹುಟ್ಟುಹಬ್ಬದ ಶುಭಾಶಯನ್ನ ಕೋರ್ತಾ ಸ್ಫುಟವಾಗಿ ಮಾತನಾಡಿದ ಬೊಮ್ಮಾಯಿಯವರಿಗೆ ಧನ್ಯವಾದಗಳು. अपने स्वाति हौसले और कर्मठता से देश को संभाले और सुशासित बनाने में जुटे केंद्र के गृह मंत्री माननीय श्री अमित शाह जी से मैं विनम्र निवेदन करता हूं कि वे अपने सुवचनों द्वारा हमारा मार्गदर्शन करें. मेरे साथ बोलिए, भारत माता की. क्यों भाई, क्या हो गए? इतने सारे युवा मित्र यहां पर है, आवाज ऐसी होगी क्या? दिगंत तक आवाज जानी चाहिए. इतने बड़े आवाज से भारत मां का जयकारा करिए. मेरे साथ दोनों हाथ उठाइए, उठाइए अंत तक दोनों हाथ. भारत को महान बनाने के संकल्प की मुट्ठी भींचिए और प्रचंड आवाज से बोलिए, भारत माता की, भारत माता की, भारत माता की. ये मंच पर मीडिया वाले मित्र जरा सेट कर बैठ जाएं. मैं यहीं रहकर बोलने वाला हूं. कैमरा सेट करके प्लीज कृपया बैठ जाइए. मेरे युवा मित्रों के साथ मेरी आंख मिलनी चाहिए भाई. धन्यवाद. आज के ये महत्वपूर्ण कार्यक्रम के मंच पर उपस्थित ब्रह्म ऋषि गुरुदेव जी, कर्नाटक के लोकप्रिय मुख्यमंत्री, आज जिनका जन्मदिन भी है, ऐसे श्री बसवराज बोम्मई जी, जिन्होंने कर्नाटक के किसान, कर्नाटक की इंडस्ट्री और कर्नाटक के ग्रामीण विकास को एक नई दिशा दी. ऐसे हमारे पूर्व मुख्यमंत्री और वरिष्ठ नेता श्री BS येदियुरप्पा जी, हमारे पूर्व मुख्यमंत्री और KLE सोसाइटी के ही स्टूडेंट श्रीमान जगदीश शेट्टर जी, मेरे मित्र और यहीं से सांसद और केंद्र में मोदी जी की मंत्रिपरिषद में मेरे साथी श्रीमान प्रहलाद जोशी जी, आज जिनके निमंत्रण पर मैं यहां आया हूं और जिन्होंने KLE सोसाइटी को एक नई ऊर्जा, नई गति प्रदान की है, ऐसे डॉक्टर प्रभाकर कोरे जी, कर्नाटक सरकार के मंत्री भाई मुरुगेश निरानी जी, हमारे मंत्री श्री शंकर पाटिल जी, श्री CC पाटिल जी और यहाँ पर उपस्थित कुलपति KLE टेक्निकल यूनिवर्सिटी डॉक्टर अशोक शेट्टार जी, आज के कार्यक्रम में उपस्थित शिक्षा जगत से जुड़े हुए सभी गुरुजन और आज जिनके साथ बात करने के लिए मैं आया हूं, प्यारे विद्यार्थियों, युवा मित्रों, आप सभी को नमस्कार. सच अर्थ में आज यहां पर आना और आपके अमृत महोत्सव के कार्यक्रम में उपस्थित होना मेरे लिए बहुत सौभाग्य की बात है. मित्रों, आप लोगों को ये मालूम होना चाहिए कि भारत का भी आजादी का अमृत महोत्सव इसी वर्ष चल रहा है और 75 साल तक, आजादी से 75 साल की इस यात्रा में भारत ने समग्र विश्व के अंदर हम निर्विवाद रूप से कह सकते हैं कि हमारा स्थान मजबूत कर पूरी दुनिया को भारत की क्षमता का परिचय हमने कराया है.
इसी वर्ष में मैं जब यहां आया हूं तब मैं सबसे पहले वो 5 गुरुजनों को हृदय से प्रणाम कर श्रद्धांजलि देना चाहता हूं, जिनके विजन के कारण, जिनकी संवेदना के कारण केएलई सोसाइटी की स्थापना हुई है और आज लगभग 106-7 साल तक लाखों करोड़ों लोगों के जीवन में विद्या का दीप जलाने का काम इस सोसाइटी ने किया है। मैं 12 साल का था तब से सार्वजनिक जीवन में हूं। कई शिक्षा संस्थानों के कार्यक्रमों में गया हूं। कार्यक्रम में जाते हैं तो शिक्षा संस्थान का बैकग्राउंड, स्थापना, उद्देश्य, उनका परफॉर्मेंस, इसको स्वाभाविक रूप से पढ़ते हैं। मैं आपको गर्व के साथ कह सकता हूं, और आपको तो मुझसे भी विशेष गर्व होना चाहिए क्योंकि आप इस संस्था में पढ़ रहे हैं, कि केएलई सोसाइटी अपने आप में एक ऐसी सोसाइटी है, सबसे अनूठी सोसाइटी है, जिसकी स्थापना 5 शिक्षकों ने निस्वार्थ रूप से सरस्वती साधना के लिए की है। समग्र देश और विश्व के अंदर कोई ऐसी सोसाइटी नहीं होगी, शिक्षा संस्थान नहीं होगा जिसकी स्थापना शिक्षकों ने की होगी। इस जमाने में जब कहते हैं कि शिक्षा का संपूर्ण व्यापारीकरण हो रहा है, उस वक्त मैं कोरे साहब को बहुत बहुत साधुवाद देना चाहता हूं कि केएलई सोसाइटी ने अपने स्थापना के सभी उद्देश्यों को समाहित किया है, संरक्षित किया है और आगे बढ़ाकर गरीब से गरीब बच्चे का और गरीब से गरीब व्यक्ति का, बच्चे की शिक्षा और गरीब व्यक्ति के स्वास्थ्य को संभालने का काम कर्नाटक लिंगायत एजुकेशन सोसाइटी ने किया है। मैं उनको बहुत बहुत बधाई देना चाहता हूं। मित्रों, आज महान स्वतंत्र सेनानी लाला लजपत राय जी की भी जन्मतिथि है। उनके योगदान को, उनके ऋण को ये देश कभी भुला नहीं सकता। अंग्रेजों के खिलाफ जब आंदोलन चल रहा था, तब लाल बाल पाल की ये त्रिपुटी ने पूरे भारत के युवाओं में चेतना जागृत करने का काम किया था। और शहीद भगत सिंह ने अगर कहीं से प्रेरणा ली थी तो लाला लजपत राय के चरणों में शपथ लेकर ली थी। आज लाला लजपत राय जी का जन्मदिन है। हमारे सबसे पहले भारतीय सेनाध्यक्ष के.एम. करियप्पा जी का भी आज जन्मदिन है, जिन्होंने अपनी वीरता से भारतीय थल सेना के कई सारे लक्ष्य भी तय किए और कई सारे लक्ष्य अचीव भी किए। ये दोनों महानुभावों को आज मैं यहां प्रणाम कर मेरी बात की शुरुआत करना चाहता हूं। मित्रों, आज एक इंडोर स्टेडियम का हम सब ने साथ में मिलकर उद्घाटन किया है। 3500 दर्शकों की बैठने वाली क्षमता वाला स्टेडियम, जिसके अंदर बैडमिंटन के 2 कोर्ट है, बास्केटबॉल के भी 1 कोर्ट है, वॉलीबॉल का भी 1 कोर्ट है, स्क्वॉश के भी 2 कोर्ट है, टेबल टेनिस की 3 सुविधाएं हैं और 2 अलग अलग लड़कों के लिए और बच्चियों के लिए, लड़कियों के लिए अलग अलग जिम है। लगभग 25 करोड़ रुपया इस स्टेडियम के लिए खर्च किया गया है। मैं आशा रखता हूं कि केएलई सोसाइटी ने एक वादा मोदी जी को किया है कि बहुत जल्द कर्नाटक लिंगायत एजुकेशन सोसाइटी का कोई विद्यार्थी ओलंपिक खेलेगा। वो वादा जल्द पूरा होगा। मित्रों, आज 7 दूरदर्शी और सेवाभावी शिक्षकों ने स्थापना की हुई ये सोसाइटी बहुत बड़ा शिक्षा संस्थान बननी है। 1916 से एक छोटे से स्कूल से यात्रा शुरू कर 294 इंस्टीट्यूशन तक आज ये यात्रा पहुंची है। लगभग 1,38,000 विद्यार्थी एनी टाइम, 1,38,000 विद्यार्थी एनी टाइम इस सोसाइटी में एजुकेशन प्राप्त कर रहे हैं और 107 साल तक बिल्कुल लोकतांत्रिक और पारदर्शी तरीके से
इस सोसाइटी का चलना समग्र देश की शिक्षा व्यवस्था के लिए एक शुभ लक्षण है, ऐसा मैं मानता हूं। प्रभाकर जी और उनकी पूरी बोर्ड ऑफ डायरेक्टर की टीम जो सामने बैठी है, मैं सबको बहुत बहुत बधाई देना चाहता हूं। मित्रों, आज लगभग 4000 से ज्यादा बेड के साथ स्वास्थ्य के क्षेत्र में केएलई सोसाइटी बहुत बड़ा योगदान कर रही है, जिसमें 1700 बेड ऐसे हैं जिसमें एक भी पैसा लिए बगैर गरीब से गरीब दर्दी का मुफ्त इलाज भी होता है, जिससे हमें मालूम पड़ता है कि लोगों के प्रति सोसाइटी का समर्पण आज के जमाने में जस का तस बना है। केएलई टेक्निकल यूनिवर्सिटी के आज 1947 से लेकर आज तक ये बहुत उज्जवल इतिहास रहा है। ढेर सारे विद्यार्थी हैं जो यहाँ से निकलकर दुनिया के कई क्षेत्र में, देश के कई क्षेत्रों में, कई राज्यों में अपना योगदान दिए हैं। बहुत बड़ी सूची है, मैं पढ़ना नहीं चाहता, परंतु मंच पर जितने महानुभाव बैठे हैं उसमें से ज्यादातर इसी सोसाइटी के विद्यार्थी है। इसलिए मैं सोसाइटी को बहुत बहुत साधुवाद देना चाहता हूं। मित्रों, आज हम सब आजादी के अमृत महोत्सव में, मेरे सामने ढेर सारे छात्र बैठे हैं, युवा बैठे हैं। मैं युवा मित्रों को शुभकामनाएं देना चाहता हूं, क्योंकि मोदी जी ने एक ऐसी नींव डालने का काम किया है जिस नींव पर आने वाले दिनों में महान भारत की रचना का, हमारे आजादी के लिए जिन्होंने लड़ाई लड़ी, वो सभी स्वतंत्र सेनानियों का स्वप्न पूरा होने वाला है। आजादी के 75 साल का जब मौका आया, मोदी जी ने देश के सामने आजादी के अमृत महोत्सव को मनाने का प्रस्ताव किया। इसके लिए 3 उद्देश्य रखे थे। एक, हमारी युवा पीढ़ी, हमारे नौजवान, हमारे विद्यार्थी 1857 से लेकर 1947 तक 90 साल के आजादी के संघर्ष को समझे, पढ़े, जाने और हमारे स्वतंत्र सेनानियों के जीवन से गौरव और शिक्षा प्राप्त कर कर अपने जीवन में घड़े। मित्रों, मेरा आपसे भी आग्रह है, आप आजादी के 90 साल के कालखंड को जरूर पढ़िएगा। लाखों लाखों लोगों ने अपने जीवन का सर्वोच्च बलिदान दिया है, तब जाकर आज हम आजाद भारत में सांस ले रहे हैं। उनका हम पर ये ऋण है। मैं कई बार युवाओं से बात करता हूं तो कहते हैं कि आपकी बात तो सही है, मगर अब तो देश आजाद हो गया, हम देश के लिए शहीद नहीं हो सकते, देश के लिए जान नहीं दे सकते। हम मानते हैं इस सबके भाग्य की बात नहीं है। जो सेना में जवान है वो आज भी वो काम कर रहे हैं, मगर देश के लिए जान नहीं दे सकते हैं, मगर देश के लिए अपना जीवन जीने का अधिकार तो ईश्वर को आपको दिया है। हमें संकल्प क्या ले सकते हैं आजादी के अमृत महोत्सव के वर्ष में कि मैं जीवन में कितनी भी ऊंचाई हासिल करूंगा, मेरा एक लक्ष्य होगा महान भारत की रचना करना, विश्व में भारत को सर्वप्रथम करना। मित्रों, अगर हम एक कर लेते हैं तो मैं आपको बताना चाहता हूं, यहाँ टेक्निकल यूनिवर्सिटी के छात्र हैं, विश्व में सबसे बड़े टेक्नोक्रेट आप जरूर बनिए, मगर साथ साथ ये भी लक्ष्य रखिए कि मेरा भारत भी विश्व में टेक्नोलॉजी के क्षेत्र में सबसे आगे निकल जाए, सबसे पहले हो जाए और विश्व में सर्वप्रथम हो जाए। आप जरूर अपने व्यक्तिगत जीवन में ढेर सारी प्रसिद्धि, ढेर सारी समृद्धि कमाकर अपने जीवन में यशोगान प्राप्त करिए, मगर इसके साथ साथ हमारा लक्ष्य जरूर होना चाहिए कि भारत भी विश्व में सर्वप्रथम बन जाए। मित्रों, मोदी जी ने इसके लिए आप योगदान कर पाओ, इसके लिए बहुत बड़ी पीठिका तैयार की है। और मित्रों, मैं जरूर कहना चाहूंगा कि आप इसको एक बार अगर देखेंगे तो आपको मालूम पड़ेगा कि कितनी बड़ी पीठिका आपके लिए तैयार करी। 2014 में जब देश में परिवर्तन आया,
मोदी जी की सरकार आई उसके पहले देश के अर्थतंत्र, देश दुनिया के अर्थतंत्रकों की तालिका में, दुनिया की इकोनॉमी के टेबल के अंदर भारत का नंबर 11वां था और 2004 से 14 तक वो 11वें नंबर पर चिपका रहा। मगर 2014 से 2022 सिर्फ 8 साल के अंदर ही हम 11वें नंबर से 5वें नंबर पर पहुंचे हैं। ये बताता है कि देश कितना आगे बढ़ा। और एक बहुत बड़े समूह ने आगाही करी है कि 2027 में भारत का अर्थतंत्र दुनिया में तीसरे नंबर का अर्थतंत्र बनेगा। मित्रों, मोदी जी ने आपके लिए ही सपना संजोया है कि भारत $5 ट्रिलियन की इकोनॉमी बने। अगर भारत $5 ट्रिलियन की इकोनॉमी बनता है तो आप जैसे टेक्निकल यूनिवर्सिटी के बच्चों के लिए, विद्यार्थियों के लिए बहुत बड़ी ढेर सारी संभावनाएं खड़ी होती है। 2022 में भारत ने 400 अरब अमेरिकी डॉलर का निर्यात का रिकॉर्ड प्राप्त किया है। मित्रों, इसके साथ साथ ढेर सारी ऐसी व्यवस्था बनाई है कि जिससे आपका मिशन पूरा हो सके। मैं स्टार्टअप का ही उदाहरण देना चाहता हूं। स्टार्टअप के क्षेत्र में भारत ने कभी भी कहीं भी इनिशिएटिव नहीं लिया था। 2014 में हमारी स्थिति सिर्फ 3 यूनिकॉर्न स्टार्टअप थे। आज भारत में 70,000 से ज्यादा मोर देन 70,000 स्टार्टअप आज भारत के बन चुके हैं और इसमें 75 से ज्यादा स्टार्टअप यूनिकॉर्न स्टार्टअप बने हैं और इसमें से 30% स्टार्टअप बच्चियों ने, छात्राओं ने बनाए हैं। ये बताता है कि आपके लिए कितना बड़ी संभावनाएं विश्व के मंच पर बनाकर आपको दी गई है। अब आपको आपका लक्ष्य निर्धारित करना है, आपको संकल्प लेना है कि इसमें हम आगे बढ़ेंगे और इसमें से 45% स्टार्टअप टियर 2 और टियर 3 शहरों के हैं। ये बताता है कि जिसमें जोश है, जिसमें क्षमता है, वो कहाँ रहता है वो कोई मायने नहीं रखता। जिसमें क्षमता है उसकी उड़ान को कोई रोक नहीं सकता। मोदी जी ने मेक इन इंडिया का नारा देकर 2015 से लेकर आज तक समग्र भारत को, समग्र विश्व में उत्पादन का एक हब बनाने के लिए ढेर सारी एक्टिविटी की है और इसी के कारण हम 11वीं नंबर की तालिका से 5वें नंबर पर पहुंचे हैं। मित्रों, पेटेंट का रजिस्ट्रेशन किसी भी देश का फ्यूचर, उसका भविष्य बताता है। 2013-14 में 3000 एप्लीकेशन पेटेंट के रजिस्ट्रेशन के लिए आती थी। आज 21-22 में 3000 से बढ़कर 1.5 लाख एप्लीकेशन आती है, जो बताता है कि हमारे युवा रिसर्च के क्षेत्र में कितने होते हैं, आगे बढ़े हैं। 2013-14 में 3000 में से 211 पेटेंट रजिस्टर्ड होते थे और 2021-22 में 211 से बढ़कर 24,000 से ज्यादा पेटेंट रजिस्टर्ड किए गए हैं। ये बताता है कि हम कितने आगे बढ़े हैं। प्रधानमंत्री मुद्रा योजना के तहत लगभग 4 करोड़ 30 लाख लाभार्थी बनाए गए और 2,66,000 करोड़ का ऋण, छोटा छोटा लोन उनको देने का कार्यक्रम किया गया। डिजिटल इंडिया मिशन ने आप लोगों के लिए ढेर सारी संभावनाएं खोली हैं। फिट इंडिया मिशन ने भी इसके साथ खेलो इंडिया और फिट इंडिया मिलकर युवाओं को खेल के क्षेत्र में आगे बढ़ाने के लिए भी ढेर सारी संभावना की है। इसके साथ साथ एनिमेशन, गेमिंग, कई सारे क्षेत्र के अंदर नई शुरुआत करने का काम किया है और सूर्योदय इसके तहत आर्टिफिशियल इंटेलिजेंस, ड्रोन, सेमीकंडक्टर, अंतरिक्ष, जीनोमिक्स और फार्मास्यूटिकल और ग्रीन एनर्जी, ये सारे क्षेत्र आपके लिए खोलने का काम
प्रधानमंत्री जी ने किया है। मैं सभी युवाओं को कहना चाहता हूं कि मित्रों, परंपरागत सोच और परंपरागत ढांचे से बाहर निकलिए, नया सोचिए, साहस करिए और आगे बढ़ने का रास्ता प्रशस्त करिए। साहस करने वालों के पास ही लक्ष्मी आती है। हमारे गुजरात में कहते हैं साहसे लक्ष्मी वसती लक्ष्मी। मित्रों, साहसे वसते लक्ष्मी, जो साहस करता है उसी के पास लक्ष्मी हमेशा के लिए निवास करती है। आज ढेर सारे क्षेत्र के अंदर मोदी जी ने बहुत सारी अपार संभावनाएं आपके लिए खोली हैं और प्रधानमंत्री जी ने कई सारे टेक्निकल इंस्टीट्यूशन के अंदर भी बढ़ावा किया है। IIT 16 थे, अब 23 है। IIM 13 थे, अब 20 है। IIIT 9 थे, अब 25 है। एम्स पहले 7 थे, अब 22 है। मेडिकल कॉलेज 387 थी, अब 596 है। और कुल यूनिवर्सिटी देश में 723 थी और आज 723 से बढ़कर 1043 हुई है। ये बताता है कि शिक्षा का आधार और व्याप कितना बढ़ाने का काम नरेंद्र मोदी सरकार और हमारे प्रधानमंत्री नरेंद्र मोदी जी ने किया है। मित्रों, कॉलेजों की संख्या को भी 36,000 से बढ़ाकर 48,000 48,000 तक ले जाने का काम किया है। मित्रों, बहुत सारे फॉरेन यूनिवर्सिटी को भी भारत में अपने कैंपस खोलने की परमिशन दी है और आज यहीं पर उत्तर कर्नाटक के अंदर ही हमारे प्रहलाद जोशी पीछे पड़ गए थे, इसलिए नेशनल फॉरेंसिक साइंस यूनिवर्सिटी का आज कैंपस भी उत्तर कर्नाटक में आज से ही शुरू होने वाला है। फॉरेंसिक साइंस का क्षेत्र आने वाले दिनों में देश में बहुत बड़ा क्षेत्र बनने वाला है और फॉरेंसिक साइंस के लिए ट्रेन ह्यूमन रिसोर्स प्राप्त हो, इसलिए हमने नेशनल फॉरेंसिक साइंस यूनिवर्सिटी बनाई है। मोदी जी का ये विजन नेशनल फॉरेंसिक साइंस यूनिवर्सिटी बनाने का विज्ञान के विद्यार्थियों के लिए ढेर सारी संभावनाएं खोलने वाला है, क्योंकि आने वाले दिनों में सुनिश्चित रूप से 6 साल से ज्यादा सजा है ऐसे सभी अपराधों के अंदर फॉरेंसिक एविडेंस को हम कंपलसरी करने जा रहे हैं। अगर ये होता है तो इस देश के अंदर कम से कम 50,000 से ज्यादा फॉरेंसिक साइंस के साइंटिस्ट चाहिए और इसके लिए आज नेशनल फॉरेंसिक साइंस यूनिवर्सिटी जो गांधीनगर में है, इसका देश में 7वां कैंपस बनाने का काम यहां शुरू हो रहा है, वो भी आपकी संभावनाओं को खुलेगा। मित्रों, मैं अंत में युवाओं को इतना ही कहना चाहता हूं, APJ अब्दुल कलाम जी की पुस्तक में मैंने एक बात पढ़ी है, बहुत छोटी परंतु सूचक बात है। आप आपका भविष्य नहीं बदल सकते, परंतु अपनी आदतों को बदल सकते हैं। मेरी बात ध्यान से सुनिएगा, आप आपका भविष्य नहीं बदल सकते, परंतु अपनी आदतों को बदल सकते हैं। अगर आपने आपकी आदतें बदल दी तो आपकी बदली हुई आदतें आपके भविष्य को निश्चित बदल देगी, निश्चित सुधार देगी। इस दिशा में हम सोचें, आजादी के अमृत महोत्सव के वर्ष में हम भी एक संकल्प ले, व्यक्तिगत जीवन के लिए भी ले और देश के किसी क्षेत्र में योगदान करने के लिए भी दे। जब 2047 में देश की शताब्दी मनाई जाए, तब हर एक क्षेत्र के अंदर हमारा ये महान देश दुनिया में सर्वप्रथम हो, ऐसे देश की रचना करने के लिए आप युवा जुड़ जाइए। मोदी जी की अपील पर, उनके आह्वान पर उनके साथ दीजिए और महान भारत की रचना में योगदान देने का अपना कर्तव्य हम पूरा करें। मैं फिर से एक बार KLE सोसाइटी को बहुत बहुत शुभकामनाएं देता हूं और विशेषकर जो युवा साथी यहाँ आए हैं उनकी भविष्य के लिए उनको बहुत बहुत शुभकामनाएं देकर मेरी बात समाप्त करता हूं। वंदे मातरम, भारत माता की जय। धन्यवाद माननीय, आपके ओजस्वी एवं विचारशील वचनों से हम सबको आलोकित करने के लिए।
Ladies and gentlemen, our honorable guests have to leave for their next program because already they are delayed. So I would like to propose vote of thanks for them. First of all, I thank our Union Home Minister, Shri Amit Shah ji, for sharing this moment with us. Glorious celebrations of BUB 75 years. Thank you very much, sir, for coming over here and sharing this moment with all of us here. I also thank our own student, Honorable Chief Minister of Karnataka, Shri Basavaraj Bommai ji, for sharing his thoughts, his time at BUB with the present students. Ladies and gentlemen, you must also remember that we will be continuing the function with the address of Sri Brahmashri Gurudev. Now I would like to thank Sri B.S. Yediyurappa ji and all other dignitaries for their honored presence on the 75 years celebrations of B.V. Bhoom Reddy College of Engineering and Technology. Thank you one and all, sir. Thank you very much. Again, I want to remind you all that Guruji will be speaking with us, all the guests, when the guests leave hall. I request everybody to wait until the function ends. Guruji will be addressing the gathering. I repeat, I request everybody to wait.